ಅಯೋಧ್ಯೆ ರಾಮ ಮಂದಿರ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕಾಗಿ ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗಾಗಿ ಪ್ರತಿಯೊಬ್ಬ ಭಾರತೀಯನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾನೆ. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪಿಸಿದ ನಂತರ ಭಕ್ತರು ತಮ್ಮ ದೇವರ ದರ್ಶನವನ್ನ ಸುಲಭವಾಗಿ ಪಡೆಯಬಹುದಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತ ಯಾವುದು ಮತ್ತು ಆ ದಿನದಂದು ಪ್ರಾಣ ಪ್ರತಿಷ್ಠೆಗೆ ಯಾಕೆ ಆಯ್ಕೆ ಮಾಡಲಾಗಿದೆ ಅಂತ ನಿಮಗೆ ಗೊತ್ತಿದ್ಯಾ? ಹಾಗಿದ್ರೆ ಈ ಸ್ಟೋರಿನ ನೀವು ನೋಡ್ಲೇಬೇಕು. ಅದರಲ್ಲೂ ಆ 84 ಸೆಕೆಂಡ್ಗಳು ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ನಿಮಗೆ ಗೊತ್ತಿದ್ಯಾ? ಆ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನಾನ್ ಕೊಡ್ತೀನಿ, ಕೇಳಿ. ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು 22 ಜನವರಿ 2024ರಂದು ಮಧ್ಯಾಹ್ನ 12:29ರಿಂದ 12:30ರವರೆಗೆ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠೆಗೆ ಕೇವಲ 84 ಸೆಕೆಂಡ್ಗಳು ಮಾತ್ರ ಲಭ್ಯವಾಗುತ್ತೆ. ಜನವರಿ 22ರಂದು ಪಾಶ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೊಂದಿಗೆ ಮೃಗಶಿರ ಆರ್ದ್ರ ನಕ್ಷತ್ರದೊಂದಿಗೆ ಇಂದ್ರಯೋಗ ಇರುತ್ತೆ. ಇದರೊಂದಿಗೆ ದಿನವಿಡೀ ಅಮೃತ ಸಿದ್ಧಿ ಮತ್ತು ಸಾಮರ್ಥ್ಯ ಸಿದ್ಧಿ ಇರುತ್ತೆ. ಅಲ್ಲದೆ ಅಭಿಜಿತ್ ಮುಹೂರ್ತದೊಂದಿಗೆ ನವಾಂಶ ಲಗ್ನವು 9ನೆಯ ಮನೆಯಲ್ಲಿ ಶ್ರೇಷ್ಠ ಗುರು ಮಹಾರಾಜರ ಉಪಸ್ಥಿತಿಯೊಂದಿಗೆ ಮಂಗಳಕರವಾಗಿದೆ.